ಸುಭಾಷಿತಾನಿ. ಸುಭಾಷಿತ ಎಂದರೆ ಒಳ್ಳೆಯ ಮಾತು. ಉತ್ತಮವಾದ ಜೀವನ ನಿರ್ವಹಣೆಗೆ ಬೇಕಾದ ಒಳ್ಳೆಯ ಮಾರ್ಗದರ್ಶನವು ಸುಭಾಷಿತಗಳಿಂದ ದೊರೆಯುತ್ತದೆ. ಶ್ರೇಷ್ಠ ಬದುಕನ್ನು ಬಾಳಲು ನಮ್ಮ ಪೂರ್ವಜರು ಕೆಲವು ಉತ್ತಮ ಅಂಶಗಳನ್ನು ತಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡಿದ್ದರು. ಅವುಗಳನ್ನೇ ಸುಭಾಷಿತಗಳ ರೂಪದಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ. ಅವುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಕೂಡ ಸಂಸ್ಕಾರಪೂರ್ಣ ಹಾಗೂ ಸುಖಮಯವಾಗಿರುವುದರಲ್ಲಿ ಸಂಶಯವಿಲ್ಲ. ವಿದ್ಯಾ ಸರ್ವಸ್ಯ ಭೂಷಣಂ. ವಿದ್ಯೆಯು ಎಲ್ಲರಿಗೂ ಭೂಷಣವಾದದ್ದು. ವಿದ್ಯಾ ದದಾತಿ ವಿನಯಂ. ವಿದ್ಯೆಯು ವಿನಯವನ್ನು ಕೊಡುತ್ತದೆ. ಆದ್ದರಿಂದ ಶ್ರದ್ಧೆಯಿಂದ ಸದ್ವಿದ್ಯೆಯನ್ನು ಅಧ್ಯಯನ ಮಾಡಬೇಕು. ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯೆ ಎಂಬ ಧನವು ಎಲ್ಲ ಸಂಪತ್ತಿಗಿಂತ ಶ್ರೇಷ್ಠವಾದ ಸಂಪತ್ತು. ಕುತೋ ವಿದ್ಯಾರ್ಥಿನ ಸುಖಂ. ಪರಿಶ್ರಮದಿಂದ ಬಂದ ವಿದ್ಯೆಯೇ ನಿಜವಾದ ವಿದ್ಯೆ. ಕಷ್ಟಪಟ್ಟು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಸುಖವೆಲ್ಲಿ ಇದೆ? ಪರಿಶ್ರಮ ಪಡದಿದ್ದರೆ ವಿದ್ಯೆ ಬರುವುದಿಲ್ಲ. ಪರಿಶ್ರಮ ಪಟ್ಟಾಗ ಮಾತ್ರವೇ ವಿದ್ಯೆ ಬರುವುದು. ವಚನೇ ಕಾದರಿದ್ರತಾ. ಮನುಷ್ಯನಿಗೆ ಮಾತಾಡುವ ಕಲೆ ದೇವರು ಕೊಟ್ಟ ವರ. ಒಳ್ಳೆಯ ಮಾತಾಡುವುದರಿಂದ ಶತ್ರುಗಳು ಕೂಡ ಮಿತ್ರರಾಗುತ್ತಾರೆ. ಆದ್ದರಿಂದ ಸದಾ ಒಳ್ಳೆಯ ಮಾತುಗಳನ್ನೇ ಆಡುತ್ತಿರಬೇಕು. ಮಾತಿಗೆ ಬಡತನ ಇಲ್ಲ ಅಲ್ಲವೇ? ಶೀಲಂ ಸರ್ವತ್ರ ವೈಧನಂ. ನಾವು ಸದಾ ಉತ್ತಮ ಸ್ವಭಾವವನ್ನು, ಒಳ್ಳೆಯ ಚಾರಿತ್ರ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಚಾರಿತ್ರ್ಯವೇ ಶ್ರೇಷ್ಠವಾದ ಸಂಪತ್ತು. ವಿದ್ಯಾ ವಿಹೀನ ಪಶು. ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ. ಪ್ರಯತ್ನದಿಂದ ಕಾರ್ಯದ ಫಲ ಸಿಗುತ್ತದೆಯೇ ಹೊರತು ಕೇವಲ ಸಂಕಲ್ಪದಿಂದ ಅಲ್ಲ. ಗುಣೈರ್ವಿಹೀನಾ ಬಹುಜಲ್ಪಯಂತಿ. ಗುಣವಿಲ್ಲದ ಜನರು ಬಹಳ ಮಾತನಾಡುತ್ತಾರೆ. ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಪ್ರಯತ್ನ ಪಟ್ಟರೆ ಮಾತ್ರ ಕಾರ್ಯಸಿದ್ಧಿ. ಕೇವಲ ಸಂಕಲ್ಪದಿಂದ ಮಾತ್ರವೇ ಯಾವ ಕೆಲಸವೂ ಸಿದ್ಧಿಸುವುದಿಲ್ಲ. ಮಲಗಿದ ಸಿಂಹದ ಬಾಯಲ್ಲಿ ಮೃಗಗಳು ತಾವಾಗಿ ಬಂದು ಬೀಳುವುದಿಲ್ಲ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಸಜ್ಜನರು ಕಾವ್ಯ ಶಾಸ್ತ್ರಗಳನ್ನು ಓದುತ್ತಾ ವಿನೋದದಿಂದ ಕಾಲವನ್ನು ಕಳೆಯುತ್ತಾರೆ. ಪಠತಃ ಮೂರ್ಖತ್ವಂ ನಾಸ್ತಿ. ಅಧ್ಯಯನಶೀಲನಿಗೆ ಮೂರ್ಖತನ ಇರುವುದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯವೇ ಎಲ್ಲದಕ್ಕೂ ಮೂಲ ಕಾರಣ. ಯಸ್ಯ ಸ್ವಯಂ ಪ್ರಜ್ಞಾ ನಾಸ್ತಿ ತಸ್ಯ ಶಾಸ್ತ್ರಂ ಕಿಂ ಕರೋತಿ. ಸ್ವಯಂ ಪ್ರಜ್ಞೆ ಇಲ್ಲದವನಿಗೆ ಶಾಸ್ತ್ರವು ವ್ಯರ್ಥ. ತ್ಯಾಗ ಸಮಂ ಸುಖಂ ನಾಸ್ತಿ. ತ್ಯಾಗಕ್ಕೆ ಸಮನಾದ ಸುಖ ಬೇರೊಂದಿಲ್ಲ.